ಬೇರೆ ಬೇರೆ ಕಡೆ ಹೋಗೋದು ಊರಿಂದ ಕಷ್ಟ ಆಗ್ತಿತ್ತು. ನಮಗೆ ಅವಾಗ ಕಾರ್ಗೀರ್ ಏನು ವ್ಯವಸ್ಥೆ ಇರಲಿಲ್ಲ, ಬಸ್ಸಿಗೆ ಹೋಗ್ಬೇಕಾಗಿತ್ತು. ಕರೆಕ್ಟ್. ಬಸ್ಸಿಗೆ ಹೋದಾಗ ಒಂದು ಬೇಡ 2 ಕಾರ್ಯಕ್ರಮ ಮಾಡ್ತೀವಿ, 2 ಕಾರ್ಯಕ್ರಮ ಮಾಡ್ತೀವಿ. ಮತ್ತು ಅದರದ್ದು ಇದು ಜಾಸ್ತಿ ಆಗ್ತಿತ್ತು ರೀ. ಏನು 1 ಗಂಟೆ 2 ಗಂಟೆ ಹಂಗಿರಲಿಲ್ಲ ರೀ. ಬೆಳಗಂಟ ಕೇಳುವಾಗ 11 ಗಂಟೆ ಕಾರ್ಯಕ್ರಮ ಆರಂಭ ಆದರೆ ಬೆಳಗಿನ 5 ಗಂಟೆ 6 ಗಂಟೆ ವರ್ಷ ಪೂರ್ತಿ ಹೌದು 365 ದಿನ ಆಡಿರ್ತಕ್ಕಂಥ ವ್ಯಕ್ತಿ ಅದನ್ರಿ ನಾನು. ಆದರೆ ಏನಂತಂದ್ರೆ ರೀ, ಆ 365 ಹಾಡಿಸ್ಕೊಂಡಿರ್ತಕ್ಕಂಥ ಕಾಂಟ್ರಾಕ್ಟ್ ಮಾಡಿರ್ತಕ್ಕಂಥವ್ರು ಅವರು ದುಂಡಗಾದರೆ ಹೊರತಾಗಿ ನಾವು ದುಡ್ಡು ನಮಗೆ ಅದ್ರ ಬಗ್ಗೆ ಮುಂದಿನ ವ್ಯವಸ್ಥೆ ಮುಂದಿನ ಇದಕ್ಕೆ ಹೋಗ್ಬೇಕು, ನೀವು ಅದಕ್ಕೆ ತಯಾರಾಗ್ರಿ, ನಮ್ದು ಆ ತಯಾರಿಯೊಳಗೆ ಅದು ಹೋಗ್ತೈತೆ ಹೊರತಾಗಿ ಅದು ಎಷ್ಟಾಯ್ತು ನಂದು ಏನಾಯ್ತು ನಂದು ಅದನ್ನ ನೋಡ್ಲೇ ಇಲ್ಲ ರೀ. ನಾವು ದುಡ್ಡು ಜಾಸ್ತಿ ಮಾಡ್ಕೋಬೇಕು ಒಟ್ಟೆ ಕೇಳಬೇಡ್ರಿ. ಈಗಲೂ ನೀವು ಹರೀಶ್ ನಂಬರಿ ಬಿಡ್ರಿ. ನಾನು ಈಗಲೂ ಕೂಡ ಕಾರ್ಯಕ್ರಮ ಕೂಡ ಅವ್ರಿಗೆ ದುಡ್ಡು ಎಂದೂ ಡಿಮಾಂಡ್ ಮಾಡಲಿಲ್ಲ, ಎಂದೂ ದುಡ್ಡು ಹೇಳಲಿಲ್ಲ. ಅವರೇ ನೀವೇ ನಿರ್ಧಾರ ಮಾಡಿರಿ, ನೀವೇ ನನ್ನ ಗೌರವ ಪ್ರಕಾರ ಕೊಡ್ರಿ. ಈಗಲೂ ಕೇಳಲ್ಲ, ಈಗಲೂ ಕೇಳಿಲ್ಲ ರೀ. ಈಗಲೂ ಮಕ್ಕಳೇ ಯಾರಾದರೂ ಬಂದು ಅಪ್ಪಾಜಿ ನೀವು ನಾ ಇಷ್ಟು ಮಾತಾಡಿನ್ರಿ, ನಮ್ಮ ಮಕ್ಕಳೇ ಹೇಳ್ತಾರೆ, ಆತು ಬಿಡಪ್ಪ ನೀವು ಹೋಗಿ ಕರೆಕ್ಟ್ ಕಾರ್ಯಕ್ರಮ ಮಾಡ್ರಿ. ನಾವು ಅದು ಮಾಡಿದ್ರೆ ಹೆಸರು ಉಳಿಬೇಕು ನಾವು.